ವೆಲ್ಕಮ್ ಟು ನಮ್ಮ ವಿಜಯನಗರ. Hi viewers, another ride is going on. Okay. Currently ಹಾಸ್ಪಿಟಲ್ ಇದ್ದೀನಿ, ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಇವತ್ತು ಯಾವ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಅನಿಲ್ ಅವ್ರ ಈ ವಿಡಿಯೋ ಕೂಡ ನಿಮಗೇನೆ. ಈ ಬಸ್ಸಲ್ಲಿ ಬ್ಯಾಂಗ್ಳೂರ್ ಈ ಬಸ್ಸಲ್ಲಿ ಹೋಗೋಕ್ಕಾಗತ್ತೇನ್ರಿ? ಎಲ್ಲ ಆಧಾರ್ ಕಾರ್ಡು, ಸೀಟ್ 500 rupees ಅಂತ ಹೇಳಿದ್ರೆ ನಿಮಗೆ 2 ಸೀಟ್ಗೆ ನಾನು 1000 ಕೊಡ್ತೀನಿ ಅಂತ ಹೇಳಿದ್ರೆ ಹೋಗೋಕ್ಕಾಗಲ್ಲ. ಎಲ್ಲ ಆಧಾರ್ ಕಾರ್ಡ್. ನಮ್ಮ ಬಸ್ ಬೇರೆ ಬರುತ್ತೆ, ಆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ. ಬಸ್ ಬಂದಮೇಲೆ ತೋರಿಸ್ತೀವಿ. ಓಕೆ, ಅಲ್ಲಿವರೆಗೂ ಎಂಜಾಯ್ ಮಾಡಿ. ಈಗ ಆಲ್ರೆಡಿ ಬಸ್ ಬಂದಿದೆ. ಇದೇ ಬಸ್ ನೋಡಿ, ಇದು ಹೊಸಪೇಟೆಯಿಂದ ನಮಗೆ 4 o'clock ಡಿಪಾರ್ಟ್ ಆಗುತ್ತೆ. ಇದು ಹೊಸಪೇಟೆಯಿಂದ 4 o'clock ಡಿಪಾರ್ಟ್ ಆಗುತ್ತೆ. ಕ್ಲಬ್ ಕ್ಲಾಸ್ ಬಸ್ಸು. ನೀವೇನಾದರೂ ಹಂಪೆಗೆ ಬಂದಿದ್ರಿ ಅಥವಾ ಬ್ಯಾಂಗ್ಳೂರಲ್ಲಿ ಡೇ ಟ್ರಾವೆಲ್, ಈವ್ನಿಂಗ್ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ಹೊಸಪೇಟೆಯಿಂದ ಈಸಿಯಾಗಿ ಬ್ಯಾಂಗ್ಳೂರ್ಗೆ ನೈಟ್ ಅನ್ನೋಷ್ಟೊತ್ತಿಗೆ ನೀವು ಸೇರ್ಕೋಬೋದು. ಆ ಬಸ್ ಇದು. ಇದು ಬಂದ್ಬಿಟ್ಟು ನಿಮಗೆ ಕೊಪ್ಪಳ 3 ಗಂಟೆಗೆ ಡಿಪಾರ್ಟ್ ಆಗುತ್ತೆ. ಹೊಸಪೇಟೆ 4:15 ಆ್ಯಂಡ್ ಇದು ಕೂಡ್ಲಿಗಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರ್ ಹೋಗುತ್ತೆ. ನೀವೇನಾದರೂ ಡೇ ಟ್ರಾವೆಲ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಬಸ್ ಅಂತ ಹೇಳ್ಬೋದು. ನೋಡೋಣ ಬನ್ನಿ ಬಸ್ ಜರ್ನಿ ಯಾವ ಥರ ಇರುತ್ತೆ ಅಂತ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಅದೇ ರೀತಿ ಅನಿಲ್ ಅವ್ರಿಗೆ ಫೇವ್ರೇಟ್ ಬಸ್ಸು ಐರಾವತ. ಕಮೆಂಟ್ ಮಾಡಿದ್ರು ಐರಾವತ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಂತ. ಅವ್ರಿಗೋಸ್ಕರ ಮಾಡ್ತಾ ಇರೋದು ವಿಡಿಯೋ. ಅನಿಲ್ ಅವರೇ, ನಿಮ್ಮ ಬಸ್ ಇಲ್ಲಿದೆ ಐರಾವತ. ಅನಿಲ್ ಅವರೇ, ಕಮೆಂಟ್ ಹಾಕಿ, ಮಿಸ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಫೇವ್ರೇಟ್ ಬಸ್ಸು. ಓಕೆ, ಬೋರ್ಡಿಂಗ್ ಆದ್ಮೇಲೆ ಸಿಗ್ತೀನಿ. ಡಿಕ್ಕಿ ಸ್ಪೇಸ್ ನೋಡಿ ಯಾವ ಥರ ಇದೆ ಐರಾವತದಲ್ಲಿ. ಇವರು ನೋಡಿ ನಮ್ಮ ಐರಾವತ ಬಸ್ನ ಕ್ಯಾಪ್ಟನ್ ಅಪ್ಪಾಜಿ ಗೌಡ ಸರ್ ಅಂತ. ನಾನು ಇನ್ನೂ ಪರ್ಮಿಷನ್ ಕೇಳಿಲ್ಲ, ಆಲ್ರೆಡಿ ನಗ್ತಾ ಇದ್ರು. ಅಂದರೆ ಪರ್ಮಿಷನ್ ಗ್ರಾಂಟೆಡ್. ತುಂಬಾ ಸ್ವೀಟ್ ಪರ್ಸನ್. ಹ್ಯಾಟ್ಸ್ ಆಫ್ ಟು ಯು ಸರ್. ಈ ಥರ ಇದೆ ಡಿಕ್ಕಿ ಸ್ಪೇಸ್. ಅಲ್ಲಿದ್ದಾರೆ ನೋಡಿ ಐರಾವತ ಕ್ಯಾಪ್ಟನ್. ಓಕೆ, ಹಾಸ್ಪಿಟಲಿಂದ ಟ್ರಾವೆಲ್ ಮಾಡ್ತೀನಿ, ಸಿಗೋಣ. ಓಕೆ, ರೈಟ್ ನಾವು ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ. ಲಾಸ್ಟ್ ಟೈಮಲ್ಲಿ ಬುಕ್ ಮಾಡಿದೆ, ಸೊ ಅದಕ್ಕೆ ಲಾಸ್ಟಲ್ಲಿ ಸಿಕ್ಕಿದೆ ಸೀಟ್. ಲಾಸ್ಟ್ ಸೀಟ್ ನಮ್ಗೆ ಬಂದು ಹೊಸಪೇಟೆ ಟನಲ್ ಕ್ರಾಸ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಮುಂದೆ ಸಿಗೋಣ. ಈಗ ಎಲ್ಲ ಬೋರ್ಡಿಂಗ್ ಆಗ್ತಾ ಇದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಇಲ್ಲಿದೆ ನೋಡಿ ಹೊಸಪೇಟೆ ಬಸ್ ಸ್ಟ್ಯಾಂಡ್. ನೋಡಿ ಪಾಪ ಡಸ್ಟ್ಬಿನ್ ನಲ್ಲಿರೋ ಊಟನ ತಗೊಂಡು ತಿಂತಾ ಇದಾರೆ. ಎಷ್ಟೋ ಜನಕ್ಕೆ ಊಟ ಇರೋದಿಲ್ಲ. ಎಷ್ಟೋ ಜನ ಊಟನ ವೇಸ್ಟ್ ಮಾಡ್ತೀರಾ ನೋಡಿ. ಸ್ವಲ್ಪ ಊಟನ ವೇಸ್ಟ್ ಮಾಡೋ ಮುಂಚೆ ಸ್ವಲ್ಪ ನೋಡಿ ಊರಿಗಾದ್ರೂ ಕೊಡಿ. ಈಗ ನಮ್ಮ ಐರಾವತ ಕ್ಯಾಪ್ಟನ್ ಸರ್ ಅಪ್ಪಾಜಿ ಗೌಡ ಸರ್ ಜೊತೆ ನಮ್ಮ ಹೊಸಪೇಟೆ ಟನಲ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಹೊಸಪೇಟೆ ಟನಲ್ ವ್ಯೂನ ಎಂಜಾಯ್ ಮಾಡಿ.
ಓಕೆ, ರೈಟ್ ನಾವು ಕೂಡ್ಲಿಯಲ್ಲಿದೆ ಬಸ್ಸು. ಟೈಮ್ ಈಸ್ ಅರೌಂಡ್ 5:07. 5 ಗಂಟೆ 10 ನಿಮಿಷ ಆಗಿದೆ. ಕೂಡ್ಲಿಗೆಯಲ್ಲಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟ್ ಚಿತ್ರದುರ್ಗ. ಐರಾವತ, ಪ್ಲೀಸ್ 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 ಕಮೆಂಟ್ ಮಾಡಿ ಐರಾವತ ಫ್ಯಾನ್ಸ್ ಯಾರು ಇದ್ದೀರಾ. ಅನಿಲ್ ಅವ್ರಿಗೆ ಫೇವ್ರೇಟ್ ಈ ಬಸ್ಸು. ಸರ್ ಹಾಯ್. ಹಾಯ್ ನೋಡಿ, ಹಾಯ್ ಹಾಯ್ ಹಾಯ್. ಸರ್ ನಿಮ್ಮ ಹೆಸರು? ರಾಜು ಅಂತ. ರಾಜು ಸರ್ ಅಂತ. ಓಕೆ, ಯಾವ ಸರ್ ನಿಮ್ಮದು? ನಮ್ಮ ದಾವಣಗೆರೆ. ದಾವಣಗೆರೆ ಅವರು. ಆಮೇಲೆ ಸಿಗೋಣ ಅವ್ರ ಜೊತೆ. ಬನ್ನಿ ಈಗ ಕ್ಯಾಬಿನಲ್ಲಿ ಕುತ್ಕೊಂಡು ನಮ್ಮ ಚಿತ್ರದುರ್ಗದ ನೇಚರ್ನ ಎಂಜಾಯ್ ಮಾಡೋಣ. ಗಾಯ್ಸ್, ಐರಾವತ ಜೊತೆ ಜರ್ನಿ ಮಾಡ್ತಾ ಇದೀವಿ. ಏಕನಾ ಗಾಯ್ಸ್, ಅಲ್ಲೊಂದು ಐರಾವತ ಬರ್ತಿದೆ ನೋಡಿ. ಓ, ನಮ್ಮ ಹೆಮ್ಮೆಯ KSRTC ಐರಾವತ. ಸಾಕತ್ ಲೆಂತಿ ಮಾತ್ರ, 15 meters ಆಫ್ ಲೆಂತ್. ಹಿಂಗಿದೆ ನೋಡಿ. ಸಾಕತ್ ಲೆಂತಿ ಆಗಿದೆ ಮಾತ್ರ ಬಸ್ಸು. ಇಲ್ಲಿ ನೋಡಿ, ಇಲ್ಲಿನೂ ಒಂದು ಐರಾವತ ಇದೆ, ಫ್ಲೈ ಪಾಸ್.
ವಾವ್, ಸಖತ್ತಾಗಿದೆ ಮಾತ್ರ. ಐರಾವತ ನೋಡಿ, 3 ಐರಾವತ ನಿಂತಿದೆ. ಅದು ನಮ್ಮದು, ಇದು ಬೇರೆ ರೂಟು. ಇದು ಬಂದ್ಬಿಟ್ಟು ಫ್ಲೈ ಬಸ್, ಏರ್ಪೋರ್ಟ್ ಬಸ್. ಹಿಂಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ ಐರಾವತ. ಅದು ಬಂದ್ಬಿಟ್ಟು ನಾವು ಹೊಸಪೇಟೆ ಟು ಬ್ಯಾಂಗ್ಳೂರ್ ಹೋಗೋದು. ಇದೆ, ಸಖತ್ತಾಗಿದೆ ಮಾತ್ರ. ಇಂಜಿನ್ ಸೌಂಡ್ ನೋಡಿ, ಇಂಜಿನ್ ಸೌಂಡು ಹೆಂಗಿದೆ ಐರಾವತ. ಬಟ್ ನಿಮಗೆ ಕ್ಯಾಬಿನಲ್ಲಿ ಝೀರೋ ನಾಯ್ಸ್. ನಿಮ್ಮ ಕ್ಯಾಬಿನಲ್ಲಿ ಏನು ಸೌಂಡೇ ಬರೋಲ್ಲ. ಓಲ್ವೋ ಅಲ್ವಾ, ನಿಮಗೆ ಕ್ಯಾಬಿನಲ್ಲಿ ಏನು ಸೌಂಡೇ ಬರೋಲ್ಲ, ಝೀರೋ ನಾಯ್ಸ್. ಸಖತ್ತಾಗಿದೆ ಮಾತ್ರ ಓಲ್ವೋ ಇಂಜಿನ್. ಫ್ಲೈ ಬಸ್, ಇಲ್ಲೂ ಒಂದು ಐರಾವತ ಇದೆ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದಾವಣಗೆರೆಗೆ ಹೋಗುತ್ತಂತೆ. ಇಲ್ಲಿ ಕಾಮತ್ ಹೋಟೆಲಲ್ಲಿ ಸ್ಟಾಪ್ ಮಾಡಿದ್ದಾರೆ ನೋಡಿ. ಫ್ರೆಂಡ್ಸ್ ಥರ ಹೆಂಗೆ 3 ಐರಾವತ ಇದೆ ನಮ್ಮ KSRTC ಐರಾವತ್. ಬ್ರೇಕ್ ಸ್ಟಾಪ್ ಆಗಿದೆ. ಸಖತ್. ಬನ್ನಿ, ಈಗ ಡ್ರೈವರ್ ಕ್ಯಾಬಿನಲ್ಲಿ ಹೋಗ್ತೀನಿ. ಗೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ, ಗೇರ್ ಯಾವ ಥರ ಇರುತ್ತೆ ಅಂತ. ಲೆಟ್ಸ್ ಗೋ. ಇಲ್ಲಿದೆ ನೋಡಿ ಡ್ರೈವರ್ ಕ್ಯಾಬಿನ್. ಸ್ಟೇರಿಂಗ್ ನೋಡಿ ಎಷ್ಟು ದೊಡ್ಡದಿದೆ ಸ್ಟೇರಿಂಗ್. ಇದು ಬಂದ್ಬಿಟ್ಟು ನಿಮಗೆ 6 ಸ್ಪೀಡ್ ಆಟೋಮೆಟಿಕ್ ಐ ಶಿಫ್ಟ್. ಒಂದು ರಿವರ್ಸ್ ಗೇರ್ ಬರುತ್ತೆ. ಇಲ್ಲಿ ನೋಡಿ, ರಿವರ್ಸ್ ಇದೆ, ಕಾಣ್ತಾ ಇಲ್ಲ ಅಲ್ಲ ನೋಡಿ. ಒಂದು ರಿವರ್ಸ್ ಇದೆ, ನ್ಯೂಟ್ರಲ್, ಆಟೋಮೆಟಿಕ್, ಮ್ಯಾನ್ಯುವಲ್. ಸಖತ್ತಾಗಿದೆ ಮಾತ್ರ, ಸಖತ್ತಾಗಿದೆ ಕ್ಯಾಬಿನ್. ಆಟೋಮೆಟಿಕ್ ಗೇರ್. ಹೊಸಪೇಟೆ ಟು ಕೊಪ್ಪಳ. ನೀವೇನಾದರೂ ಹೊಸಪೇಟೆ ಟು ಬ್ಯಾಂಗ್ಳೂರ್ ಜರ್ನಿ ಮಾಡ್ತಾಯಿದ್ರೆ, ನೈಟ್ ಒಳಗಡೆ ಏನಾದರೂ ಬ್ಯಾಂಗ್ಳೂರ್ ಸೇರ್ಕೋಬೇಕಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಈ ಬಸ್ಸಿಗೆ ಬಂದುಬಿಟ್ಟು. ಅದೇ ಹೇಳ್ದಂಗೆ ಹೊಸಪೇಟೆಯಿಂದ ನಿಮಗೆ ಈ ಬಸ್ ಬಂದು 4 o'clock ಡಿಪಾರ್ಟ್ ಆಗುತ್ತೆ. ಬ್ಯಾಂಗ್ಳೂರ್ 10 o'clock ರೀಚ್ ಮಾಡಿಸ್ತಾರೆ. ನಿಮಗೆ ಟೈಮ್ ಈಗ 7:49 ಆಗಿದೆ. ಇಲ್ಲಿ ನಿಮಗೆ ಒಂದು 20 minutes ಡಿನ್ನರ್ ಬ್ರೇಕಿಗೆ ಹಾಲ್ಟ್ ಮಾಡ್ತಾರೆ ಬಸ್ನ. ಇಲ್ಲಿಂದ ಬಿಟ್ಟರೆ ನಿಮಗೆ ಡೈರೆಕ್ಟ್ ಬ್ಯಾಂಗ್ಳೂರೇ, ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ. ನಾನ್ ಸ್ಟಾಪ್ ವೆಹಿಕಲ್ ಇದು ಬಸ್ಸು. ಜರ್ನಿ ಸಖತ್ತಾಗಿರುತ್ತೆ, ಆರಾಮಾಗಿ ಹೋಗ್ಬೋದು. ನೀವೇನಾದರೂ ಹಂಪೆ ಏನಾದರೂ ಬಂದಿದ್ರೆ ಆರಾಮಾಗಿ ರಿಟರ್ನ್ಗೆ ಬ್ಯಾಂಗ್ಳೂರ್ ಹೋಗ್ಬೋದು. ಮತ್ತು ರಿಟರ್ನ್ ಈ ಬಸ್ ಬಂದುಬಿಟ್ಟು ಬ್ಯಾಂಗ್ಳೂರಿಂದ ನಿಮಗೆ 11 o'clock ಮತ್ತೆ ಅಲ್ಲಿಂದ ಬಿಡ್ತಾನೆ, ಮತ್ತೆ ಹೊಸಪೇಟೆ ಬರುತ್ತೆ. ಇದು ಈ ಬಸ್ನ ಒಂದು ರೂಟ್. ನೋಡಿ, ಇಲ್ಲಿ ಹೋಟೆಲಲ್ಲಿ ಹಸುಗಳನ್ನ ಸಾಕಿದ್ದಾರೆ. ಯಾವ ಥರ ಇದೆ ನೋಡಿ ಹಸುಗಳು. Oh wow! ಅದು ಯಾವ ಥರ ಇದೆ ನೋಡಿ. ಅದೇ ರೀತಿ ಒಂದು ಏನು ಹೇಳ್ಬೇಕಂದ್ರೆ, ಏನಂತ ಹೇಳಿದ್ರೆ, ಈಗ ಜನ ಎಲ್ಲ ಫಾಲೋವರ್ಸ್ ಮೇಲೆ ನಿಂತ್ಬಿಟ್ಟಿದ್ದಾರೆ. ನಿನ್ನೆ ನೋಡ್ಬೋದು, ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ. ಹೇಳ್ಬಿಟ್ಟು ಕ್ಯಾಮ್ರಾ ತೆಗೆದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅವರು ಫಸ್ಟು ಕೇಳಿದ್ದೇನಂತ ಹೇಳಿದ್ರೆ, ಸರ್ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನಿಮಗೆ ಅಂತ. ನೀವು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಕೇಳ್ತಾರೆ. ನೋಡಿ, ಎಲ್ಲ ಈಗ ಜನ್ರೇಷನ್ ಬಂದ್ಬಿಟ್ಟು ನಿಮಗೆ ಫಾಲೋವರ್ಸ್ ಮೇಲೆ ನಿಂತಿದೆ. 1 million 2 million. ನಾನು ಹೇಳಬೇಕಂದ್ರೆ ಅದೇ ಫಾಲೋವರ್ಸ್ಗೆ ಏನು ಮಾಡೋಕ್ಕೆ ಬಂದಿಲ್ಲ. ಇದೊಂದು ಹೇಳಬೇಕಿತ್ತು, ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಅದೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟು ಹೇಳಬೇಕಾಗಿತ್ತು ಅಷ್ಟೇ. ನೋಡೋಣ, ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ಬಾಯ್.